ಇಲ್ಲಿ ಗವಿ ಥರ ಐತಲ್ಲ ಅಜ್ಜ. ಗವಿ ಹಿಂದೆ ಹಾಂ ಹಾಂ. ಇಲ್ಲಿ ಹಂದಿ ಹುದಿಗಿಲ್ಲಿ ಒಂದು ಇದ್ರಾಗ ಅವಾಗ ಹಿಂದೆ ಹಿಂದೆ ಈ ಕಾದ ಇಲ್ಲ ತಟ್ಟಿರಿ ಅಲ್ಲ ಹಂದಿ ಇರ್ತವೆ, ಇಲ್ಲಿ ಸ್ವಲ್ಪ ಕಡಿಮೆ. ಕರಡಿ ಹಂದಿ ಅವೆಲ್ಲ ಇರ್ತವೆ. ಮಾಮೂಲ ನಾವು ಬಗ್ಗೆ ನೋಡಂಗೆ ಸುಮ್ಮನೆ ಸಾಕು ನೀನು. ಭಾರಿ ಆಳಾಯ್ತಲ್ಲ. ಭಾಳ ಕಲ್ಲು ಬಂಡೆ ಕೆಳ ಪೂರಾವ. ಹಾಂ ಎಲ್ಲ ಇದೆಲ್ಲ ಮೆಸ್ಸಿಗೆ ಹಾಕಿ ಎಷ್ಟು ವರ್ಷ ಆಯ್ತು? ಎಲ್ಲ ಈಗ ಸುಮಾರು ಸಪೋರ್ಟ್ ಮಾಡಿ 3-4 ವರ್ಷ ಆಗೈತಮ್ಮ ಅಷ್ಟೇ. ಅಷ್ಟೇ ಇಷ್ಟೇ ಆಗಿರೋದು. ಮುಂಚೆ ಎಲ್ಲ ಹಿಂಗೆ ಮಾಮೂಲಿ ಹಿಂಗೆ ಆಯ್ತು. ಇದ್ರಿಗೆ ಕೂಡ ಹೊಣಕ ಮಾಡ್ಸಕ್ಕೆ ಆ ಕಲ್ಲು ಬಂಡೆ ಹತ್ತಿ ನಾವು ಎಮ್ಮೆ ಕಾಯ್ಬೇಕಾರೆ ಎಮ್ಗೆ ಆಯ್ತು ಬಿಟ್ಟು ಬಂದು ಹತ್ತು ಕೂತ್ಕೊತಿದ್ದೀರಿ. ಈ ಬಂಡೆ ಕೂತಿದ್ ಮ್ಯಾಗಿಲಿ ಅದನ್ನು ಆ ಜನ ಇಲ್ಲಿ ಬರ್ತಾರೆ, ಈ ಕೆಲಸ ಬರ್ತಾರೆ. ಅದು ಮೂಲ ನಡ್ಕೊಳ್ಳೋದು ಅಷ್ಟೇ. ಅದು ಮೇನ್ ಬ್ರಾಂಚ್, ಇದು ಸಬ್ ಬ್ರಾಂಚ್ ಇದ್ದಂಗೆ. ಹಾಂ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಹೊನ್ನಳ್ಳಿ ತಾಲೂಕಿನಿಂದ ಸುಮಾರು 17 ಕಿಲೋಮೀಟರ್ ದೂರವಿರುವ ಅರಣ್ಯದ ನಡುವೆ ಬೆಟ್ಟದ ಮೇಲೆ ಇರುವಂತಹ ಶ್ರೀ ಗಿರಿ ತಿಮ್ಮಪ್ಪ ಎಂಬ ದೇವಸ್ಥಾನಕ್ಕೆ ಭೇಟಿ ನೀಡಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಡಿಕೆ ಗಿಡ ಕಟ್ಟಿದ್ದಾರೆ ಯಾರು? ಅವರೇ ನಾಗಪ್ಪ ಅವನು ನಾಯಕರ ಬಗ್ಗೆ ಸುಖದ ಬಗ್ಗೆ ಹಾಂ ಹಾಂ. ಹೌದು ಕಟ್ಟಿಲ್ಲ. ನೀರಿನ ವ್ಯವಸ್ಥೆ ಚೆನ್ನಾಗೈತನಲ್ಲ? ಇಲ್ಲ ಈ ಗುಂಡಿ ಐತಲ್ಲ, ಗುಂಡಿ. ಹಾಂ, ಗುಂಡಿ ಮಾಡಿದಾರಲ್ಲಿ. ಹುಷಾರಜ, ಕಲ್ಲು ಮುಳ್ಳು ಭಾರಿ ಗಟ್ಟಿ ಬೇಡ ಜನ. ಮುಳ್ಳು ಗಿಳ್ಳು ಏನೋ ನೋಡ್ತಿಲ್ಲ, ಸುಮ್ಮನೆ ನೋಡ್ತಿದ್ಯಾ? ಇಲ್ಲಿ ತಿಮ್ಮಪ್ಪನ ಗುಡಿ ಹೆಂಗೆ ಸ್ಥಾಪನೆ ಆಯ್ತು? ಹಿಂದೆಲ್ಲ ಆಗಿ ಈಗಿಂದ ಅಲ್ಲ ಅದು. ಎಷ್ಟು ವರ್ಷ ಆಗಿರ್ಬೋದು? ನನ್ಗೆ ಗೊತ್ತಿಲ್ಲವಲ್ಲ ಆಗಿರವ. ಹಾಂ ಹಾಂ. ಅಯ್ಯೋ ಶಿವ, ನಮ್ಗೆ ಗೊತ್ತಿರೋವಲ್ಲ. ಲೆಫ್ಟ್ ಹೋಗೋಣ, ಲೆಫ್ಟಿಗೆ ಇಲ್ಲಿ ಕಡ್ರೆ ಹೋಗ್ಬಾರ್ದು ನೋಡ್ರಿ, ನೀವು ಮುಂದೆ ನಾವು ಹಿಂದೆ. ರೈಟ್. ಅಲ್ಲಿ ಸರಿ ದಾರಿ ನೋಡಿಲ್ಲ ತಮ್ಮ. ನಾನು ಹಿಂದೆ ಎಮ್ಮೆ ಬರ್ತಿದ್ದೆ, ನಾನು ಎಮ್ಮಿದ್ದು ನಮ್ಮ. ಹಾಂ ಹಾಂ. ಅವಾಗ ನಾನೆಲ್ಲ ರೂಟ್ ನೋಡಿ ಕೇಳಿದೆ. ಈ ಹೊಸ್ತು ಮಾಡುವಾಗ ಇವೆಲ್ಲ ಲೈನ್ ನನಗೆ ಗೊತ್ತಿಲ್ಲ. ಅದೇ ಅದೇ, ಏನು ಭಾರಿ ದೂರ ಐತೆ ಇದು, ಹತ್ರ ಐತೆ. ಭಾಳ ನೀನು ಕಲ್ಲಿ ಯೋಚನೆ ಮಾಡಕತ್ತ ಕಾಯ ಕೊಡಲ್ಲ ಬರೋ ಮನುಷ್ಯ. ಅಪ್ಪ ನಿಂದು ಅಂದ್ಬಿಟ್ಟು ತುಂಬ ಬರ್ತಿರ್ಬೇಕು ಬರ ನೀನು. ಹೌದು. ಬೇನೆಗೆ ಐತದ ಮನೆ ಕಲೆವು ಕಟ್ಟಿ ಹಿಡ್ಕೋದು ಒಂದೇ ಪಾಯಿಂಟ್ ಅದು. ಹೌದೌದು. ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ, ದೇವ್ರು ಒಳ್ಳೇದು ಮಾಡಲಿ. ಮಾಡ್ಬೇಕು ಕಷ್ಟ. ಕಳ್ಳ ಹಂಗೆ ಅದು ಕಳ್ಳ. ಹಾಂ, ಕಳ್ಳದ ಜಾಗ್ರತೆ. ಹೌದೌದು. ಮೊಮ್ಮಗನು ಫ್ರೆಂಡ್ಸ್, ಇಲ್ಲಿ ಫುಲ್ ಕಾಡು. ಆ ಕಡೆ ಈ ಕಡೆ ಎಲ್ಲ ಟ್ರಂಚ್ ಹೊಡೆದು ಬಿಟ್ಟಿದ್ದಾರೆ. ಟ್ರಂಚ್ ಎಲ್ಲ ಅದರಲ್ಲಿ ಇದು ಕರ್ಕೊಂಬಂದ ಗಿರಿಗೆ ಹೋಗೋಣದ. ಬರ್ತಾವ ಮನೆಗೆ ಅಲ್ಲಿ ಇದನ್ನ ಅಲ್ಲಿ ಏನು ಮಾಡ್ಕೊಂಡಲ್ಲ ಅವ. ಮಠಕ್ಕೆ ಬಂದಲ್ಲ, ಮಠ ನೋಡ್ಕೊಂಡು ವೀಡಿಯೋ ಮಾಡ್ಕೋಬೇಕಂತವ್ರು. ಹಾಂ ಬರ್ತಾವದಾ? ಅಜರ್ ಫೋನ್ ಮಾಡಿದ್ರಾ? ಹಾಂ ಅದ ಫೋನ್ ನಂಬರ್. ಹಾಂ, ಇಲ್ಲಿ ಗವಿ ಥರ ಐತಲ್ಲ ಅಜ್ಜ? ಗವಿ ಹಿಂದೆ. ಹಾಂ ಹಾಂ. ಇಲ್ಲಿ ಹಂದಿ ಹುದಿಗಿಲ್ಲಿ ಒಂದು ಇದ್ರಾಗ ಅವಾಗ ಹಿಂದೆ ಹಿಂದೆ ಈ ಕಾದ ಇಲ್ಲ ತಟ್ಟಿರಿ. ಅಲ್ಲ ಹಂದಿ ಇರ್ತವೆ, ಇಲ್ಲಿ ಸ್ವಲ್ಪ ಕಡಿಮೆ. ಕರಡಿ ಹಂದಿ ಅವೆಲ್ಲ ಇರ್ತವೆ. ಹಾಂ ಮಾಮೂಲ. ನಮ್ಮ ಅಜ್ಜಿ ಮಾಡಕ್ಕೆ ಫೋನ್. ಚೆನ್ನಪ್ಪಜ್ಜ ಭಕ್ತರ ಮೇಲೆ ಅಷ್ಟಕ್ಕೊಂದು ಅಭಿಮಾನ. ಮತ್ತೆ ನೋಡಪ್ಪ, ದಾರಿ ಇಲ್ಲೇ ಬಿಡೋಣ, ಕಪ್ಪಿಡ್ತಾವೆ ನಾವು. ಈ ಕಡೆಯಿಂದ ಬಂದಿದ್ರೆ ಸೀದಾ ಆಗಿರುತ್ತಲ್ಲ. ರೋಡ್ ಕಟ್ಟ ಬಿಡೋದು ನಾವು ನೋಡಿದ್ರೆ ಬಿಡೋದಿಲ್ಲ. ನಾನು ಇಲ್ಲಿಗೆ ಬಿಡ್ಬೇಕು ನಾವು. ಅಲ್ಲಿ ಲೆಫ್ಟ್ ಕೊಟ್ಟು ರೇಟ್ ಬರ್ಬೇಕಾಯ್ತು ನಾವು. ಅದೇ ಈ ಕಡೆ ಬರ್ದಾರಿ ಹಿಂಗೆ ಮೆಟ್ಲು ಬೆಟ್ಟ ಅಲ್ಲಿರೋಲ್ಲ, ಇಲ್ಲಿ ಇಲ್ಲದಾವೆ. ಹಾಂ ಬರ್ರಿ, ನಾನು ಮೇಲ್ಗಡೆ ಹೋಗಿ ನೋಡ್ಕೊಂಬರಲ್ಲ.
ಬರ್ರಿ ಬರ್ರಿ. ಸರಿಯಾ ಈ ವಯಸ್ಸಿನ ರಾಜ್ಯ ಹೊಕ್ಕಂದ್ರೆ ಭಾರಿ ವಿಚಿತ್ರ ಇದೆ ಹುಡುಗಾಟಿಗಳಿವ. ಹೌದು 76 ವರ್ಷ ಹಿಂಗೆ ಹತ್ತಾಗಿ ಗುಡ್ಡ ಅಂದ್ರೆ ಏನು ಹುಡುಗಾಟಿಗ ಭಾರಿ ಸ್ಪೀಡ್ ಅದಿರ ಅಲ್ಲ. ಇವಾಗಲೂ ಹಿಂಗಿದಾರ ಅಂದ್ರೆ ವಯಸ್ಸಿನಾಗ ಹಿಂಗಿರ್ಬೇಡ. ತಿರುಪತಿ ತಿಮ್ಮಪ್ಪನ ಆಚರಣೆ ಮಾಡಿ ಹೊತ್ತದ್ ನೋಡಿ ನಾನು ಎಲ್ಲರಿಗಿಂತ ಮುಂದೆ ಹತ್ತಿದ್ದೆ ಅವಾಗ. ಇವಾಗಲೂ ನನಗಿಂತ ಮುಂದೆನೇ ಹತ್ತಿದ್ದಿರಲ್ಲ. ನಮ್ಮೂರ ಮಾಡ್ಸಿರೋದು ಇದನ್ನ ಎಲ್ಲ ಈ ಗಿರಿ ತಿಮ್ಮಪ್ಪ ಭಕ್ತರು ಭಾರಿ ಜನ ಐತಿ. ಇದನ್ನ ಗಿರಿ ತಿಮ್ಮಪ್ಪ ಅಂತಾರ. ಹಾಂ ಗಿರಿ ತಿಮ್ಮಪ್ಪ ಅಂತೇಳಿ. ಬಾ ಬಾ ಇವಾಗ ಕೆರೆ ಪ್ಲಾಸ್ ಹೆಂಗೈತಿ ಬಿಡಿ. ನಾನು ಇದು ಪೂಜೆ ಯಾವಾಗ ಮಾಡ್ತಾರೆ ಜಪ್ಪ ಇಲ್ಲಿ? ಮಾಡ್ತಾರೆ. ನಮ್ಮೂರ ಮಾಡೋದಲ್ಲ, ಬಳ್ಳೂರು ಬಂದು ಮಾಡ್ಬೇಕಷ್ಟೇ. ಫ್ರೆಂಡ್ಸ್ ಇದು ಗೋಪುರ. ಹಲೋ ಇಲ್ಲಿ ಗಿರಿ ತಿಮ್ಮಪ್ಪ ಒಂದು ಬೆಟ್ಟದ ತುದಿಯಲ್ಲಿ ಬಂದಿವಿ ಫ್ರೆಂಡ್ಸ್ ನಾವು ಇವಾಗ. ಗಿರಿ ತಿಮ್ಮಪ್ಪ ಅಂತ ಇದ್ರ ಹೆಸರು. ಗಿರಿ ತಿಮ್ಮಪ್ಪ ಯಾರ ಪುಣಾತನ ಬೋದವನು ಅಜ್ಜ ಮನೆ ಬೋದ ಅಜ್ಜ ಮನೆ ಅದ ಬರ್ತೀವಿ ಪಾಲ್ಕೊಂಡು ಬಂದು ಗಿರಿ ತಿಮ್ಮಪ್ಪ ಬಂದವ ಈಗ. ಹಾಂ ಗಾಡಿ ಅವ್ರದ ಅವರು ಯಾವರು ಚನ್ನಗಿರಿ ಏನಂದ್ರಪ್ಪ ಅವರು. ಚನ್ನಗಿರಿ. ಹಾಂ ಚನ್ನಗಿರಿ ಕಲೆಕ್ಷನ್ ಅದ. ಅಜ್ಜ ಮನೆಗೆ ಹೋದೆ ನೋಡಿ ಅವನಿಗೆ ಕೈ ಅದ ಮತ್ತೆ ಹಿಂಗೆ ಪಾದ ನೋಡ್ಬೇಕಾಯ್ತು ಅಂದ್ರು. ಅಜ್ಜ ಈ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಹೇಳ್ರಿ. ಗಿರಿ ತಿಮ್ಮಪ್ಪನ ದೇವಸ್ಥಾನದ ಪೂಜೆನೆ ಮಾಡಿಬಿಟ್ರ ಅಜ್ಜರು. ದೇವರೇ ಎಲ್ರಿಗೂ ಕಾಪಾಡಪ್ಪ. ನಮ್ಮ ಅಜ್ಜನಿಗೆ ಇನ್ನೊಂದು ಸ್ವಲ್ಪ ಆರೋಗ್ಯ ಕೊಡು. ಅವನ ಇಷ್ಟ ಅದ. ಹೌದು ನಮ್ಮ ಇಷ್ಟ ಅದ, ಅವನ ಇಷ್ಟ. ಸ್ವಲ್ಪ ಈ ಕಡೆ ತಿರ್ಕೊಳ್ರಿ. ಇದು ಅವನೇ ತಿಮ್ಮಪ್ಪ ಅಲ್ಲಿ ತಿರುಪತಿ ತಿಮ್ಮಪ್ಪ. ಆ ಕಲ್ವೀರಿ ಗುಡ್ಡ ಕಾಣ್ತ ಅಲ್ಲಿ ಅದೇ ಕಾಣ್ತ ಅಲ್ಲಿ ಮುಂಜಾನೆ ಕಾಣ್ತಲ್ಲ ಅಲ್ಲಿ 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 ಹಾಂ ಅಲ್ಲಿಂದ ಇಲ್ಲಿ ಬಂದು ಗಿರಿ ತಿಮ್ಮಪ್ಪ ಅದ. ಇಲ್ಲಿನ ಪಾದಕೋ ಅಲ್ಲಿ ನಮ್ಮ ಪಾದ ಬಿಟ್ಟ. ಅಲ್ಲಿಂದ ಅಲ್ಲಿ ಹೋದ ಎಲ್ಲಿಗೆ ಎಲ್ಲಿಗೆ ಅಲ್ಲಿ ತಿಮ್ಮಪ್ಪ ಮೂಲ ಆಯ್ತಲ್ಲ ತಿರುಪತಿ ತಿಮ್ಮಪ್ಪ. ಅವರು ಇವರು ಅವರು ಅಷ್ಟು ಒಂದೇ ಅವರು. ಅಂದ್ರೆ ಅವ್ರು ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಒಂದು ದೇವಸ್ಥಾನ. ಈಗ ತಕ್ಕಂತಾನೆ ಅಲ್ಲಿ ಈಗ ವಿಡಿಯೋ ಪಾದ ಐತದ ಅಂತ ಹೇಳಿಲ್ಲ, ಅವದೇ ಪಾದ ಅದು. ಹೌದು ತಿಮ್ಮಪ್ಪನ ಪಾದ ಅಂದ್ರೆ ಓ ಈ ತರ. ತಿರುಪತಿ ತಿಮ್ಮಪ್ಪನ ಪಾದ ಅದು. ನಾನು ಬೇರೆ ತಿಮ್ಮಪ್ಪ ಅಲ್ಲ 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 ತಿರುಪತಿ ತಿಮ್ಮಪ್ಪನಪ್ಪ. ಅದೃಷ್ಟ ನಮ್ದು ತಿರುಪತಿ ತಿಮ್ಮಪ್ಪನ ಪಾದ ನೋಡಿದ್ವಿ. ಮತ್ತೆ ಅಷ್ಟು ದೂರ ಹೋಗೋದಕ್ಕಿಂತ ಇಲ್ಲೇ ನೋಡಿದ್ವಿ. ಅದೃಷ್ಟ ಬೇಕ. ಹೌದೌದು ಎಲ್ಲಕ್ಕೂ ಸಿಗೋದಲ್ಲ ಅದೃಷ್ಟಕ್ಕೆ. ಆದ್ರೆ ನಾನು ನಿನ್ನ ಜೊತೆ ಬಂದ ಅದಕ್ಕೆ ಪಾಸ್ ಮಾಡಿ ನಾನು ಸಾಕು. ಹೌದೌದು ಹುಡುಗನ ಜೊತೆ ನೀವು ಹುಡುಗನ ಥರನೇ ಬಂದಿರ. ನಾ ಯಾವ್ದಕ್ಕೂ ಹೆದರದಲ್ಲ ನಾನು. ಇದು ಇಲ್ಲಿ ಸ್ಥಾಪನೆ ಆಗಿ ಎಷ್ಟು ವರ್ಷ ಆಯ್ತು? ನನಗೆ ಗೊತ್ತಿಲ್ಲ ಇವು. ನಮಗೆ ಗೊತ್ತಿಲ್ಲವಲ್ಲ, 3-6 ವರ್ಷದಿಂದ ಆಗಿದಾವು. ಈಗ ನಾವು ಅಲ್ಲಿವು ಈ ಬಳ್ಳೂರದೇ ಇದ್ರಿ ಕಾಣ್ತದೆ ಇಲ್ಲಿ ಬಳ್ಳೂರು. ಆ ಬಳ್ಳೂರೇ ಇದಕ್ಕೆ ಈ ಕಾವಲು ಪೂಜೆ ಮಾಡೋದು. ಇಲ್ಲಿ ಏನೇ ಬಂದ ತನಕ ಕಾಯಕ ಈ ಪುಣ್ಯಾತ್ಮ. ಹೌದು ತಿರುಪತಿ ತಿಮ್ಮಪ್ಪ ಗಿರಿ ತಿಮ್ಮಪ್ಪ. ಗಿರಿ ತಿಮ್ಮಪ್ಪ ಅಲ್ಲಿ ತಿರುಪತಿ ಅಲ್ಲಿ ರಂಗನಾಥ ಅದ. ಇಲ್ಲಿ ಈ ಕಲ್ಗಿರಿ ಗುಡ್ದಾಗ ಕಲ್ಬಗಿರಿ ಗಿಡದಾಗೆ ಇಲ್ಲಿ ಗಿರಿ ತಿಮ್ಮಪ್ಪ ಅದ. ಅಲ್ಲಿ ಪಾದ ಬಿಟ್ಟ. ಅಲ್ಲಿ ಪಾದ ಬಿಟ್ಟು ಅಲ್ಲೇನಂತಾರೆ ಅದು ಪಾದ ಅದ. ಪಾದ ಅಂತ ಅಷ್ಟೇ. ಪಾದ ಅಂತಾರೆ ಅಷ್ಟೇ. ಪಾದ ಅಂತ ಅಷ್ಟೇ. ಪಾದರಂಗಪ್ಪ ಅಂತ ಅದ. ಅಲ್ಲಿ ಬಿಟ್ಟ ಅವನೇನು ತಿರುಪತಿ ತಿಮ್ಮಪ್ಪ. ತಿರುಪತಿ ಅಲ್ಲಿ ತಿರುಪತಿ ತಿಮ್ಮಪ್ಪ ನೆಲೆಸಿದೆ. ಎಲ್ಲ ಅಡ್ಡಾಡಿ ಲಾಸ್ಟಿಗೆ ಅಲ್ಲಿ ನೆಲೆಸಿದ. ಲಾಸ್ಟ್ ಅಲ್ಲೇ ತಿಮ್ಮಪ್ಪನ ಮಹಿಮೆ ತುಂಬ ಐತಿ. ತಮಿಳ್ನಾಡಲ್ಲ ಆಂಧ್ರ. ಆಂಧ್ರದಾಗೆ ಅವಾಗೆಲ್ಲ ಇವೆಲ್ಲ ತಮಿಳ್ನಾಡು ಆಂಧ್ರ ಎಲ್ಲ ಯಾವ ಏನಿದ್ವು ಭಾರತ ಖಂಡ ಅಂತ ಇತ್ತು ಅಷ್ಟೇ. ಎಲ್ಲ ಅಡ್ಡಾಡ್ಕೊಂಡು ಅಲ್ಲೋಗಿ ಸೆಟ್ಲ್ ಆಗಿದಾರೆ ಅವ್ರು ಇವಾಗ ತಿಮ್ಮಪ್ಪನವ್ರು. ಅಜ್ಜಪ್ಪ ಬರ್ರಿ ಹೋಗೋಣ. ಹಿಸ್ಟ್ರಿ ಚೆನ್ನಾಗೈತಿ. ಹಿಸ್ಟ್ರಿ ಚೆನ್ನಾಗೈತಿ. ವಾತಾವರಣ ಚೆನ್ನಾಗೈತಿ. ಫುಲ್ ಕಾಡು ಬೆಟ್ಟ ಗುಡ್ಡ ಸುತ್ತಮುತ್ತ. ಹೌದೌದು. ನೀರಿನ ವ್ಯವಸ್ಥೆ. ಇಲ್ಲಿ ಹೋದ್ರು ನೀರೇ, ಪಾದಕ್ಕೆ ಹೋದ್ರು ನೀರೇ. ಅಲ್ಲಿ ನೋಡಿದ್ವಲ್ಲ ಹೆಂಗೆ ನೀರು ಅಲ್ಲಿ ಭಾರಿ ವಿಚಿತ್ರ ಬಿಡ್ರಿ. ಎಲ್ಲ ಅಡುಗೆ ಮಾಡಿ ಅವೇ ನೀರೇ ಮಾಡೋದು. ಹೌದು
ಇಲ್ಲಿ ಮತ್ತೆ ಈ ಕಡೆ ಕೆರೆ ಐತಲ್ಲ ಮುಂದೆ ಅಪೋಸಿಟ್ ಎಲ್ಲಿ ಈ ದೇವಸ್ಥಾನದ ಗಿರಿ ತಿಮ್ಮಪ್ಪನ ದೇವಸ್ಥಾನದ ಮುಂದೆ. ಈ ದೇವಸ್ಥಾನ ಮುಂದೆ ಅಂದ್ರೆ ಇಲ್ಲಿ ಮ್ಯಾಗ ಕೆರೆ ಅಂತ ಇರ್ತದ ಅಷ್ಟೇ ಅದು ನೀರ್ಲೀಗ ಇದೇ ಕೆರೆ ನಮ್ದು ಅಷ್ಟೇ. ದೊಡ್ಡ ಕೆರೆ ಇದೆ, ಇದೇ ದೊಡ್ಡ ಕೆರೆ. ಇದ್ರ ನೀರೇ ನಮ್ಗೆಲ್ಲ ಬದುಕ ಹಾಯದ. ನಿಮ್ಮ ಊರಿಗೆಲ್ಲ ಇದೇ ಇದೇ ನೀರು ಸಪ್ಳೆ. ಇದು ಮಳೆ ನೀರೇ ಒಂದು ಚೆನ್ನಾಗಿ ನೀರ ಮಳೆ ನೀರು. ಹೌದೇನು? ಈಗ ಏನು ಮಾಡಿದೆ ಅಂದರೆ ಈ ಹೊನ್ನಾಳಿ ಹೊಳಿಂದ ಪಂಪ್ ಸೆಟ್ ಮಾಡಿದೆ. ಯಾರು ಮಾಡಿದ್ದನ್ನ ಯಾರು? ಇವನು ಅದು ರೇಣುಕಾಯಿ ಸ್ವಾಮಿ ಮಾಡಿದ್ದು ಈಗ ಬದುಕ. ಅವ್ರು ಮಾಡ್ತಾರೆ ಬಿಡ್ರಿ, ಎಲ್ಲಿ ಬಿಡ್ರಿ ಏನು ಮಾಡಂಗ. ನ್ಯಾಮತಿ, ಸುರವನ್ನಿ, ಸೌಳಂಗ ಅವರೇ ಮಾಡ್ಯಾರ ನೀರು. ಅದೇ ಅಂದ್ರೆ ಹೊನ್ನಳ್ಳಿ ತಾಲೂಕು ನ್ಯಾಮತಿ ತಾಲೂಕು ಮೇನ್ ಅವ್ರದ್ದೇ ಅಲ್ಲ. ಅಂದರೆ ಒಂದು ಮಾತನ್ನ ತಪ್ಪು ಮಾತಾಡ್ಯಾರನ್ನ ಯಾರು? ಶಾಂತಗೌಡ ಅಂತ ನೆಲವನಿ ಕೈ ಹಿಂಗ ನೀನು ಅಷ್ಟು ಸಿಟ್ಟು ಬರ್ತಾವ್ ನೋಡ್ರಿ. ನಮ್ಮೂರ ಯಾರು ಹೋದತ್ತ ಸ್ವಲ್ಪ ಯೋಚನೆ ಮಾಡೋಣ. ಅಂದ್ರೆ ಎಲ್ಲರೂ ಬೇಕು ನಮಗೆ. ಜನಗಳಿಗೋಸ್ಕರನೇ ಬಂದಿದ್ದಾರೆ ಅಂದ್ರೆ ಜನಗಳಿಗೆ ಕೆಲಸ ಮಾಡ್ಬೋದು. ಹಾ ಇದು ಹೇಳಿ ಈಗ ನೋಡ್ರಿ, ಈಗ ರೇಣುಕಾಚಾರ್ಯನ ನೆನೆಸ್ತೀರಿ, ನೆನೆಸಪ್ಪ ದೇಣ. ಯಾಕಂದ್ರೆ ಅವ್ರ ತರ ಆ ತರ ಕೆಲಸ ಮಾಡಿದಾರ. ಹೌದು 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 ಹೌದು. ಇವ್ರಿಗೆ ಕೆಲಸ ಮಾಡಿದ್ರೆ ಪಾಪ ಇವ್ರಿಗೂ ನೆನೆಸ್ತೀರ. ಊರಿಗೆ ಬರಂಗಿಲ್ಲ ಏನು ನೆನೆಸ್ತಿ. ಆ ಸೋತು 2-3 ಸಲ ಬಂದಿದ್ದಾರೆ ನಮ್ಮ ಊರಿಗೆ. ಅವ್ರು ಬರ್ತಾರೆ. ಸರಿ, ಹೆಂಗೈತಪ್ಪ ಪ್ಲೇಸ? ಗಿರಿತಿಮ್ಮಪ್ಪ ಪ್ಲೇಸ ಅಜ್ಜಪ್ಪ ಬರ್ರಿ, ಈಗ ಮಠಕ್ಕೆ ಹೋಗೋಣ. ಹಾಂ, ನಾ ಬಗ್ಗೆ ನೋಡಂಗೆ ಸುಮ್ಮನೆ ಸಾಕು ನೀನು. ಭಾರಿ ಆಳಾಯ್ತಲ್ಲ. ಭಾಳ ಕಲ್ಲು ಬಂಡೆ ಕೆಳ ಪೂರಾವ. ಹಾಂ, ಎಲ್ಲ ಇದೆಲ್ಲ ಮೆಸ್ ಗಿಸ್ ಹಾಕಿ ಎಷ್ಟು ವರ್ಷ ಆಯ್ತು? ಎಲ್ಲ ಈಗ ಸುಮಾರು ಮಾಡಿ 3-4 ವರ್ಷ ಆಗೈತಮ್ಮ ಅಷ್ಟೇ. ಅಷ್ಟೇ ಇಷ್ಟೇ ಆಗಿರೋದು. ಮುಂಚೆ ಎಲ್ಲ ಹಿಂಗೆ ಮಾಮೂಲಿ ಹಿಂಗೆ ಆಯ್ತು. ಇದ್ರಿಗೆ ಬರೋ ಹಣಕ ಮಾಡ್ಸಕ್ಕೆ ಆ ಕಲ್ಲು ಬಂಡೆ ಹತ್ತಿ ನಾವು ಎಮ್ಮೆ ಕಾಯ್ಬೇಕಾರೆ ಎಮ್ಗಳಾತ ಬಿಟ್ಟು ಬಂದು ಹತ್ತು ಕುತ್ಕೊತಿದ್ದೀರಿ. ಈ ಬಂಡೆ ಕೂತಿದ್ ಮ್ಯಾಗಿಲಿ ಎಮ್ಮೆ ಎಲ್ಲ ನೋಡ್ಕ ಇಳಿದು ನೀಟಿ ಸೀರೆ ಹೋಗಿದ್ವಿ ಎಮ್ಮೆ ಕಾಯ್ಕಾರೆ. ಅಂದ್ರೆ ಯಾರಿಗೂ ಏನಾಗಿಲ್ಲ. ಇಲ್ಲ ಇಲ್ಲ, ಇವತ್ತಿನವರೆಗೆ ಒಂದು ಪೀಳಿಗೆ ಏನಾಗಿಲ್ಲ ಇಲ್ಲಿ. ದೇವ್ರ ಮಹಿಮೆ ಹೆಂಗೆ ಅವನು ಇಷ್ಟ ಅದು. ಅಂದ್ರೆ ಇದೆಲ್ಲ ಸಪೋರ್ಟ್ ಮಾಡಿ 3-4 ವರ್ಷ ಆಯ್ತು ಅಷ್ಟೇ. ಹೌದು, ಅಷ್ಟೇ ಅಷ್ಟೇ ನೋಡ್ರಿ, ಮುಂಚೆ ಮಾಮೂಲಿ ಥರ ಇತ್ತು. ಹಾಗಾಯ್ತು ಅದನ್ನ ಶಕ್ತಿ. ಮತ್ತೆ ಇಲ್ಲೆಲ್ಲ ಹೊತ್ತು ಕುಣಿತಿದ್ದೇವೆ ಮ್ಯಾಗ ಹುರ್ರಿದ್ದಾಗ ಹಾಕಿದಕ್ಕಲ್ಲನ. ಹೋಗೋಣ ನಡೀರಿ, ಹುಡ್ಕ ನಮ್ಮ ಕ್ಯಾರೆ ಬೇಕಾದ್ರೆ ಚಾಟಿದ್ದೀನಿ. ಈ ಸುರೇಶಪ್ಪ ಅಂತ ಗೊತ್ತಾ ನಿಮಗೆ? ಯಾವ ಜಿಲ್ಲಾ ಪರಿಷತ್ ಇದಾಗಿದ್ರು ಅವರು. ಏನು? ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರು ಅವರು, ಸುರೇಶಪ್ಪ ಅಂತೇಳಿ. ಇಲ್ಲ, ಗೊತ್ತಿಲ್ಲ. ಹೇಳ್ರಿ. ಸರಿ ಬಿಡಿ. ತಮ್ಮ ಅಲ್ಲಿ ಬಟ್ಟೆ ಹೋಗಿ ನೀನು ಇಲ್ಲಿ ಅಲ್ಲೇ ಗಾಡಿ ತೆಗಿಲ್ಲ ಇಳಿದು ಬರ್ತೀನಿ ಅಲ್ಲ. ನಾನು ನಡೆಯಕತ್ತೀರ ನೀ ನನ್ಕೊಂಡು ನಡೆಯಕ್ಕಾಗಲ್ಲ ಹಿಂಗೆ ತಂದ. ಬಾ, ನಾವು ಹೋಗ್ರಂಗಿಲ್ಲ ಸರ್. ನೀವು ಈ ಕಡೆಯಿಂದ ಬರ್ರಿ, ನಾನು ಆ ಕಡೆಯಿಂದ ಬರ್ತೀನಿ. ಬಸ್ ಇತ್ತ ರೋಡ್ ಇತ್ತಮ್ಮ. ನಾನು ಸರಿ, ಈಗ ನೀ ಮುಂದೆ ಬಂದ್ರೆ ನೀನು ನಿತ್ಕ, ನಾ ಮುಂದೆ ಬಂದ್ರೆ ನಾನು ನಿತ್ಕೊಂತಾನೆ. ಸರಿ. ಇದು ಅಡ್ವಾನ್ಸ್ ವಿಚಾರ ಹೆಂಗೆ ಸೂಕ್ಷ್ಮ ಇದು. ಹೌದೌದು. ನೀ ಬಂದ್ರೆ ನೀನು ಇಟ್ಕೋಬೋದು, ನಾವು ಬಂದ್ರೆ ನಾನು ಇಟ್ಕೋಬಹುದು. ಓಕೆ ಸರ್. ಹಾಂ, ಹೆಂಗಾಯ್ತಿದೆ ಹಿಡ್ಕ. ಅದು ಇದು ಹಿಡ್ಕ ಹಿಂಗಿರ್ಬೇಕಾ ಮನುಷ್ಯ. ಅಜ್ಜಿ ನಂಬರ್ ಇಲ್ಲ ಅಜ್ಜ. ಬರ್ತೀನಿ ನೋಡ್ರಿ. ಮತ್ತೆ ಫ್ರೆಂಡ್ಸ್ ಆಗಲೇ ಸ್ವಲ್ಪ ದಾರಿ ಮಿಸ್ ಆಯಿತು. ಹಿಂದ್ಗಡೆಯಿಂದ ಬಂದ್ವಿ, ಆ ಕಡೆಲ್ಲ ಟ್ರೆಂಚ್ ಹೊಡೆದಿದ್ದಾರೆ. ಪಾಪ ಅಜ್ಜ ಆ ಕಡೆಯಿಂದ ಬರೋಕ್ಕಾಗೋದಿಲ್ಲ. ನಾನು ಬೈಕ್ ತಗೊಂಡು ಈ ಕಡೆಯಿಂದ ಬರ್ತೀನಿ, ಅವರು ಸೀದಾ ರೋಡಿಂದ ಬರ್ತಾರಂತ ಆ ಕಡೆ. ನೋಡ್ರಿ, ಈ ಥರ ಇದೆ ಪ್ಲೇಸಲ್ಲಿ. ನಮ್ಮ ರಥ ಎಲ್ಲ ಆಯ್ತಪ್ಪ. ಸಂಜೆ ಟೈಮ್.